ಅದಿತ್ತು. ಆ ಕಾನೂನು ಪ್ರಕಾರ ನಮ್ಮ ಅದಾನಿಯವ್ರ ಮೇಲೆ ಅಲ್ಲೇ 2100 ಕೋಟಿ ರೂಪಾಯಿಗಳನ್ನು ಇಂಡಿಯಾದಲ್ಲೇ ಬ್ರೈಬ್ ರೂಪದಲ್ಲಿ ಕೊಟ್ಟಿದ್ದರು ಅಮೆರಿಕೆಯ ಹೂಡಿಕೆ ಸಲುವಾಗಿ. ಅದಕ್ಕೆ ಅವ್ರ ಮೇಲೆ ಕೇಸ್ ಚಾರ್ಜ್ ಆಗಿತ್ತು. ಅದನ್ನೀಗ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕಿದಾರೆ ನಮ್ಮ ಟ್ರಂಪ್ ಅವರು, ಡೊನಾಲ್ಡ್ ಟ್ರಂಪ್. ಯಾಕಂದರೆ ಮುಖ್ಯವಾಗಿ ನಮ್ಮ ಮೋದಿಯವರು ಅದಾನಿ ಅವರ ಗೆಳೆಯರಿದ್ದರಿಂದಾಗಿಯೋ ಮತ್ತೆ ಅವ್ರ ಕಾರಣದಿಂದಾಗಿಯೋ ಆ ಕೇಸನ್ನು ಸ್ವಲ್ಪ ಮುಂದೆ ಹಾಕಿದೆ. 182 ದಿನಗಳ ಮುಂದೆ, ಅಂದರೆ 6 ತಿಂಗಳ ತನಕ ಚರ್ಚೆ ಮಾಡಿರಿ, ಆ ಕಾನೂನು ಹಳಿದಾಗಿದೆ ಅಂತೇಳಿ. ಅದು 2100 ಕೋಟಿ ರೂಪಾಯಿ ಹಗರಣ ಆಗಿತ್ತು ಅನ್ಸುತ್ತೆ. ಇಲ್ಲ, ಇಂಡಿಯಾದೊಳಗೆ ನಮ್ಮ ವಸ್ತುವಿನ ಮೇಲೆ ಇವರು ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಮ್ಮ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡಿದ್ರು ಅಂತ ಆರೋಪ ಇತ್ತು. ಅದನ್ನು ಒಂದು 6 ತಿಂಗಳ ಮುಂದೆ ಹಾಕಿದ್ದಾರೆ. ಅಂದರೆ ಯಾಕೆ ಹಾಕಿದರು? ಮೋದಿಯವರು ಅಮೆರಿಕಾಗೆ ಬರ್ತಾಯಿದ್ದಾರೆ ಅನ್ನೋ ಕಾರಣಕ್ಕಾಗಿಯೋ, ಮೋದಿಯವ್ರು ಇನ್ನಷ್ಟು ಪ್ಲೀಸ್ ಮಾಡೋ ಸಲುವಾಗಿಯೋ, ಈಗ ಒಂದು ಸಣ್ಣ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಅಮೆರಿಕದ ಕಡಿಮೆ ತರಿಸ್ಕೊಳ್ತೀವಿ, ಟ್ಯಾಕ್ಸ್ ಹೆಚ್ಚಾಕಿದ್ದ ಪ್ರಭಾವ ಬೀರಿರೋ ಕಾರಣಕ್ಕಾಗಿಯೋ ಒಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಟ್ರಂಪ್ ಅವರು ಬಿಟ್ಟಿದ್ದಾರೆ. ಇವತ್ತು ವಿದೇಶಿಗರ ಮೇಲೆ ಟ್ಯಾಕ್ಸ್ ಹೆಚ್ಚಾಕೋದು. ಈಗಾಗಲೇ ನಾನು ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಟ್ಯಾಕ್ಸ್ ಅಂದ ತಕ್ಷಣ ಭಯ ಆಗ್ತದೆ. ಏನಿದೆ ಅಂದರೆ ಯಾವುದೂ ವರ್ಕ್ ಆಗ್ತಾ ಇಲ್ಲ. ದುಡ್ಡು ಇನ್ವೆಸ್ಟ್ಮೆಂಟ್ ಅಂದರೆ ಮಾಡ್ಕೊಂಡು ಸೇರ್ತಿದ್ದಾರೆ ಕಾರ್ಪೊರೇಟ್ಗಳು, ಅದು ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಆಗ್ತಾ ಇಲ್ಲ, ನಾವು ಉತ್ಪಾದನೆ ಆಗ್ತಾ ಇಲ್ಲ. ಹೀಗಾಗಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಸಹಜ ಕಡಿಮೆ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲವೇ ಇಲ್ಲ, ಅದು ನಡೀತದೆ. ಹೀಗಾಗಿ ನಮಗೆ ಉದ್ಯೋಗಗಳು ಕಡಿಮೆ ಆಗ್ತಾ ಇಲ್ಲ. ಉದ್ಯೋಗ ಕಡಿಮೆಪ್ಪ ಅಂದರೆ ಇವತ್ತು ಇರುವ ಒಂದಿಷ್ಟು ಉದ್ಯೋಗಗಳಿದಾವೆ, ಅವ್ರ ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದ್ದಾವೆ. ಮತ್ತು ಪೇಮೆಂಟ್ ಅಂತ ಮೊದಲ ವರ್ಷಕ್ಕೂ 2 ವರ್ಷ ಖರ್ಚಾಗ್ತಾಯಿದೆ. ಬೋನಸ್ ಹಾಕಿ ಮಾಡಿ ಕೊಡೋಣ ಅಂತ ಕೇಳ್ತಾ ಇದ್ದಾರೆ. ಈಗ ಇದ್ದು ಉದ್ಯೋಗ ಉಳಿತಾ ಇಲ್ಲ. ಕಾರ್ಮಿಕರ ಕೆಲಸ ಮಾಡಿ, ಮತ್ತಿದ ಕೆಲಸ ಮಾಡಿ, ಏನು ರಿಜಿಸ್ಟರ್ಡ್ ಇದಾರೆ ಮತ್ತೆ ಇದಾರೆ, ಅವ್ರಿಗೆ ಆದಷ್ಟು ಅವ್ರು ಪೇಮೆಂಟ್ ಹೆಚ್ಚು ಒಂದು ಕಡೆ ಇರಲಿ, ಅವ್ರು ಇಟ್ಕೊಳ್ತಾ ಇಲ್ಲ, ಹೊರಗೆ ಹಾಕ್ತಾ ಇದ್ದಾರೆ. ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಜ್ವಲ ಮನೆ ನೋಡಿ. ಒಂದು ವಾರದೊಳಗೆ 10 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅಂದರೆ ಎಲ್ಲಿ ತೆರೀಲಿಕ್ಕೆ ಸಾಧ್ಯ. ಮತ್ತು ದಿನದಿಂದ ದಿನಕ್ಕೆ ನಮ್ಮ ಮಾರ್ಕೆಟ್ನಿಂದ ವಿದೇಶಿ ಹೂಡಿಕೆದಾರರು ಹೊರಗೆ ಹೋಗ್ತಾ ಇದ್ದಾರೆ. ಏನು ಹೂಡಿಕೆ ಮಾಡೋದಪ್ಪ ಇಲ್ಲೇ, ಏನೆಲ್ಲ ಹೂಡಿಕೆ ಮಾಡೋದು ಅನ್ನುವಂಥ ಪ್ರಶ್ನೆಗಳು ಶುರುವಾಗಿದ್ದಾವೆ. ಹೀಗಾಗಿ ನಮ್ಮ ಏನಪ್ಪ ಅಂದರೆ ಇವತ್ತು ಮಾರ್ಕೆಟ್ ಪೂರ್ತಿ ಡಲ್ ಆಗಿದೆ. ಇಲ್ಲೇ